ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೇ ಹೇಗಿತ್ತು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಕ್ಷಾ ಜೊತೆ ಅವ್ರ ತಾತ ಆಟ ಆಡ್ತಾಯಿದ್ರು. ಬೆಳಗ್ಗೆನೆ ರಿಮೋಟ್ ಕೊಡು ಅಂತ ನಾನು ಕೇಳ್ತಾ ಇದ್ದೆ, ಅವಳು ಕೊಡಲ್ಲ ಅಂತ ಇದ್ಲು. ಹಾಗೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಅವಳಿಗೆ ನಿದ್ದೆ ಬಂತು ಅನಿಸುತ್ತೆ. ಅವಳು ಮಲ್ಕೊಂಡ್ಳು. ಅವಳು ಮಲ್ಕೊಂಡ್ಮೇಲೆ ನನಗೆ ಮನೆ ಕೆಲಸ ಸ್ವಲ್ಪ ಇತ್ತು. ಮನೆ ಕೆಲಸ ಎಲ್ಲ ನಾರ್ಮಲಾಗಿ ಡಿಶ್ ವಾಶ್ ಎಲ್ಲ ಮುಗಿಸಿ ನಾನು ಸ್ವಲ್ಪ ತಿಂಡಿ ಮಾಡಿ ಅವಳ ಪಕ್ಕದಲ್ಲಿ ಮಲಗಿದ್ದೆ. ಮಲಗಿರೋ ಟೈಮಲ್ಲೇ ನಾವು ಮಲ್ಕೋಬೇಕು. ಯಾಕೆ ಅಂತಂದರೆ ಮಕ್ಕಳು ಎದ್ದಿದ್ದಾಗ ನಾವು ಮಲಗಿರೋಕ್ಕಾಗಲ್ಲ. ಸೊ ಅವಳು ಮಲಗಿದ್ದಾಗಲೇ ನಾನು ಅವಳ ಜೊತೆ ತಿಂಡಿ ಮುಗಿಸಿ ನಾನು ಮಲಗಿದ್ದೆ. ಹೀಗೆ ನನ್ನ ಡೇ ಅವಳು ಮಲಗಿರೋ ಟೈಮಲ್ಲಿ 1-2 hours ಮೂವ್ ಆಗಿಬಿಡುತ್ತೆ. ನಾನು ಫೋನ್ ಯೂಸ್ ಮಾಡಿಕೊಂಡು ಇಲ್ಲ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ನಾನು ಕಳಿತೀನಿ. ಅವಳು ಮಲಗಿರೋವಾಗ ತುಂಬ ಕೆಲಸಗಳೆಲ್ಲ ಆಗಿಬಿಡುತ್ತೆ ಚಿಕ್ಕ ಪುಟ್ಟದ್ದೆಲ್ಲ. ಹಾಗೆ ನಾನು ಹಾಲು ಕಾಯಿಸಿ ಅದನ್ನೆಲ್ಲ ಎತ್ತಿಟ್ಟೆ. ಸಂಜೆ ಈವ್ನಿಂಗ್ಗೆ ಕಾಫಿ ಮಾಡೋಣ ಅಂತೇಳಿ ಅಷ್ಟೊತ್ತಿಗೆ ನಮ್ಮಪ್ಪ ಅಮ್ಮ ಇಬ್ಬರು ಬಂದಿದ್ದರು. ನಮ್ಮಪ್ಪ ನುಗ್ಗೆ ಸೊಪ್ಪು ತಂದಿದ್ದರು. ನುಗ್ಗೆ ಸೊಪ್ಪನ್ನ ಇಬ್ಬರು ಬಿಡಿಸ್ತಾಯಿದ್ರು. ನಕ್ಷಾ ಪಕ್ಕದಲ್ಲಿ ಆಟ ಆಡ್ತಾಯಿದ್ಲು. ಆಟ ಆಡ್ತಾ ನುಗ್ಗೆ ಸೊಪ್ಪನ್ನ ಎಳೆಯೋದಕ್ಕೆ ಟ್ರೈ ಮಾಡ್ತಾಯಿದ್ಲು. ಬಟ್ ಅವರು ನುಗ್ಗೆ ಸೊಪ್ಪನ್ನ ಬಿಡಿಸೋವರೆಗೂ ಕೊಡಲಿಲ್ಲ. ಕೊನೆಗೆ ಅವಳ ಆಸೆ ಯಾಕೆ ಬಿಡಬೇಕು ಅಂತ ಹೇಳಿ ಅವಳನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಅವಳ ಕೈಗೆ ಕೊಟ್ಟಿದ್ರು. ಅವಳು ಮುಟ್ಟೋದಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಪಟ್ಕೊಂಡ್ಳು. ಆಮೇಲೆ ಕೈಯಲ್ಲಿ ಸಿಕ್ಕಿದ ಮೇಲೆ ಸಾಫ್ಟಾಗಿ ಇತ್ತು ಅಂತ ಎತ್ಕೊಂಡು ಆಟ ಆಡ್ತಾಯಿದ್ಲು. ಯಾವುದಾದ್ರೂ ಹೊಸ ಐಟಮ್ ಕೊಟ್ಟರೆ ಮಕ್ಕಳಿಗೆ ಖುಷಿ ಆಗುತ್ತಲ್ಲ, ಸೊ ಅವಳಿಗೂ ಇಷ್ಟು ಖುಷಿ ಆಯಿತು. ಹೀಗೆ ಈವ್ನಿಂಗ್ ಟೈಮ್ ಆಗೇ ಹೊಡ್ತು. ನಾನು ಟೀ ಮಾಡೋಣ ಅಂತ ಹೇಳಿ ಅವ್ರಿಗೆ ಟೀ ಮಾಡಿಕೊಟ್ಟೆ. ಅಷ್ಟೊತ್ತಿಗೆ ರಸ್ಕು ಟೀ ಕುಡಿದು ಸಂಜೆ ಅವರು ಅಡುಗೆ ರೆಡಿ ಮಾಡಿ ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ರು. ನೆಕ್ಸ್ಟು ನಕ್ಷಾ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು. ನಮ್ಮಮ್ಮ ಎತ್ಕೊಂಡು ಅವಳನ್ನ ಹಾಗೆ ಸಮಾಧಾನ ಮಾಡ್ತಾಯಿದ್ರು. ದೂರಿ ಮಾಡ್ತಾಯಿದ್ರು. ನಿದ್ದೆ ಬಂದಿತ್ತು, ಸೊ ಅದಕ್ಕೆ ಅವಳು ಹಠ ಮಾಡ್ತಿದ್ಲು. ನಿದ್ದೆ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತಿದ್ದು ಆಟ ಆಡ್ದ ಕೂತಿದ್ಲು. ಸುತ್ತ ಆಟ ಸಾಮಾನೆಲ್ಲ ಹಾಕಿದ್ದೆ. ಇದು ನನ್ನ ಡೇ ಲಾಗ್ ಆಗಿತ್ತು. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.